ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಗೆ ಈಗ ಕ್ಷಣಗಣನೆ ಕೂಡ ಆರಂಭ ಆಗಿರುವಂಥದ್ದು. ಇಡೀ ದೇಶದಲ್ಲಿ ಈಗ ರಾಮಮಯ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆದರೆ ಬಳ್ಳಾರಿಯಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಈಗ ಸಾಕಷ್ಟು ಒಂದು ಶ್ರೀರಾಮನ ಏನು ಇತಿಹಾಸವನ್ನು ತಿಳಿಸುವಂಥ ಒಂದು ಕೆಲಸ ಕೂಡ ಈ ಒಂದು ಶಾಲೆ ಮಕ್ಕಳು ಮಾಡ್ತಿರುವಂಥದ್ದು. ಸದ್ಯ ನಾವಿರುವಂಥದ್ದು ಏನು ಬಳ್ಳಾರಿಯ ವಾಸವಿ ಶಾಲೆಯ ಈ ಒಂದು ವಿದ್ಯಾರ್ಥಿಗಳು ಇವತ್ತು ವೇಷಭೂಷಣ ಅಂದರೆ ಸೀತಾರಾಮ ಹನುಮಂತ ಸೇರಿದಂತೆ ಹಲವು ಇತಿಹಾಸಕಾರರ ಅಂದರೆ ಏನು ಶ್ರೀರಾಮಚಂದ್ರ ಮತ್ತು ಹನುಮಂತ ಸೇರಿದಂತೆ ನಾನಾ ವೇಷಭೂಷಣವನ್ನು ಈಗಾಗಲೇ ಈ ವಿದ್ಯಾರ್ಥಿಗಳು ಧರಿಸಿರುವಂಥದ್ದು. ಜೊತೆಗೆ ಈ ಒಂದು ಮಕ್ಕಳ ವೇಷಭೂಷಣ ಉದ್ದೇಶ ಅಂತ ಹೇಳಿದರೆ ಶ್ರೀರಾಮಚಂದ್ರ ಯಾವ ರೀತಿಯಾದಂಥ ಆದರ್ಶಗಳನ್ನು ಹೊಂದಿದ್ದ ಅಂಥ ಮೌಲ್ಯಗಳನ್ನು ಏನು ವಿದ್ಯಾರ್ಥಿಗಳಲ್ಲಿ ತುಂಬಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಇವತ್ತು ವೇಷಭೂಷಣವನ್ನು ಧರಿಸ್ಕೊಂಡು ಬಂದಿರುವಂಥದ್ದು. ಒಂದು ಕಡೆ ಬೆಳಗಿನಿಂದಲೂ ಕೂಡ ಜಯರಾಮ ಅನ್ನುವಂಥ ಒಂದು ಘೋಷಣೆಯನ್ನು ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಕೂಗ್ತಿರುವಂಥದ್ದು. ಜೊತೆಗೆ ಸಾಕಷ್ಟು ಪ್ರಾತ್ಯಕ್ಷಿಕೆಯನ್ನ ಇಲ್ಲಿ ರೆಡಿಯನ್ನ ಮಾಡಿರುವಂಥದ್ದು. ಅಂದರೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆದಂಥ ಏನು ರಾಮ ಮಂದಿರದ ಮಾದರಿಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಪ್ರಾತ್ಯಕ್ಷಿಕೆಯನ್ನ ಕೂಡ ರೆಡಿಯನ್ನ ಮಾಡಿರುವಂಥದ್ದು. ಜೊತೆಗೆ ಪ್ರಭು ಶ್ರೀರಾಮನಿಗೆ ಏನು ಪೂಜೆಯನ್ನು ಸಲ್ಲಿಸುವಂಥ ಕೆಲಸವನ್ನ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಮಾಡ್ತಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ನೋಡ್ಬೋದು, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇರುವಂಥದ್ದು. ವಿಶೇಷವಾದಂಥ ಉಡುಗೆ ಅಂದರೆ ಪ್ರಭು ಶ್ರೀರಾಮಚಂದ್ರನ ರೀತಿಯಲ್ಲಿ ಇವತ್ತು ವೇಷವನ್ನ ತೊಟ್ಟಿರುವಂಥದ್ದು. ಜೊತೆಗೆ ಇತಿಹಾಸವನ್ನ ಇತರ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಒಂದು ಕೆಲಸವನ್ನ ಈ ಒಂದು ವಿದ್ಯಾರ್ಥಿಗಳು ಕೂಡ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಏನು ಬಳ್ಳಾರಿ ವಿಜಯನಗರ ಸೇರಿದಂತೆ ಸಾಕಷ್ಟು ಶಾಲೆಗಳಲ್ಲೂ ಕೂಡ ಇದೇ ತೆರನಾದಂಥ ವೇಷಭೂಷಣವನ್ನ ವಿದ್ಯಾರ್ಥಿಗಳು ಧರಿಸುವಂಥ ಒಂದು ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ಅಂದರೆ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇರುವಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಶ್ರೀರಾಮನ ಏನು ಆದರ್ಶಗಳನ್ನು ಮೌಲ್ಯಗಳನ್ನು ಏನು ಹೇಳುವಂಥ ಮತ್ತು ವೇಷಭೂಷಣವನ್ನು ಈಗ ಧರಿಸಿ ಎಲ್ಲವೂ ವಿಶೇಷವಾದಂಥ ಏನು ಭಕ್ತಿಯನ್ನ ಶ್ರೀರಾಮನಿಗೆ ತೋರ್ತಿರುವಂಥ ಒಂದು ದೃಶ್ಯ ಸದ್ಯ ಏನು ದೃಶ್ಯದಲ್ಲಿ ಕಾಣ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನಮಸ್ಕಾರಗಳು. ನನ್ನ ಹೆಸರು ಋಷಾಂಕ್ ಅಂತ. ನಾನು 9ನೇ ತರಗತಿ ಶ್ರೀ ವಾಸವಿ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ. ಈ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನನಗೆ 1 ತಿಂಗಳು ಮೇಲೆ 10 ದಿವಸ ಸಮಯಾವಕಾಶ ತಗೊಂಡಿದ್ದೇನೆ. ನನಗೆ ನಮ್ಮ ಶಾಲೆಯ ಟ್ರಸ್ಟ್ ಮೆಂಬರ್ಸ್ ಆಗಲಿ, ನಮ್ಮ ಹೆಡ್ ಮಾಸ್ಟರ್, ಹಾಗೆ ನಮ್ಮ ಗುರುಗಳು ಶಿಕ್ಷಕರು ಇದ್ದಾರಲ್ಲ, ಅವರೆಲ್ಲರೂ ನನಗೆ ಅಷ್ಟು ದಿವಸಗಳ ಕಾಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಗಳು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇಂತಹ ರಾಮ ಮಂದಿರ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತದೆ. ಈ ರಾಮ ಮಂದಿರ ಯಾವ ಥರ ಮಾಡಿರೋದು? ಈ ರಾಮ ಮಂದಿರವನ್ನು ನಾನು ಥರ್ಮೋಕೋಲ್ ಹಾಗೂ ತಂಪಿನ್ಸ್ ಯೂಸ್ ಮಾಡಿರ್ತಕ್ಕಂಥದ್ದು. ನಂತರ ಪೇಂಟನ್ನು ಯೂಸ್ ಮಾಡಿದೆ. ನಾಳೆ ಇದನ್ನ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ತೋರಿಸ್ತಾ ಇದ್ದಾರೆ. ಇದನ್ನ ವಿದ್ಯಾರ್ಥಿಗಳಿಗೆ ತೋರಿಸಿದ್ದಕ್ಕಾಗಿ ನನ್ನ ಕೈಯಲ್ಲಿ ಮಾಡಿಸಿರ್ತಕ್ಕಂಥದ್ದು. ಹೇಗನ್ಸುತ್ತೆ? ಖುಷಿ ಆಗುತ್ತಾ? ನನಗೆ ತುಂಬಾ ಖುಷಿ. ನನಗೆ ದೇವರ ಮೇಲೆ ಬಹಳ ಭಕ್ತಿ. ಇಂತಹ ಕಲೆಗಳನ್ನು ಮಾಡುವುದು ನನಗೆ ಬಹಳ ಸಂತೋಷ ನೀಡಿರ್ತಕ್ಕಂಥ ವಿಷಯ ಅಂತ ಹೇಳ್ತಾ ಜೈ ಶ್ರೀರಾಮ್ ಅಂತ ಹೇಳಿ ಇಷ್ಟಪಡ್ತೇನೆ. ನನ್ನ ಹೆಸರು ಋಷಾಂಕ್ ಅಂತ. ಶ್ರೀ ವಾಸವಿ ವಿದ್ಯಾಲಯ, ಇನ್ಫೆಂಟ್ ರೋಡ್, ಬಳ್ಳಾರಿ. ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಸಂದರ್ಭವನ್ನು ವಹಿಸಿಕೊಂಡು ಸುಮಾರು 1 ತಿಂಗಳ ಹಿಂದನೇ ನಾವು ಇದಕ್ಕೆಲ್ಲ ರೀತಿಯಂಥ ತಯಾರಿ ಮಾಡಿಕೊಂಡಿದ್ದು, ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಕಲೆಯನ್ನು ಹೊರಗಡೆ ತೆಗೆಯುವಂಥ ಒಂದು ಸದಾವಕಾಶ ಸಿಕ್ಕಿದ್ದು. ವೃಷಾಂಕ್ 9ನೇ ತರಗತಿ ವಿದ್ಯಾರ್ಥಿ ಯಾವ ಥರ ರಾಮ ಮಂದಿರ ಅಯೋಧ್ಯೆಯಲ್ಲಿದೆಯೋ ಅದೇ ಥರ ಒಂದು ನಮೂನೆಯನ್ನು ತಯಾರು ಮಾಡಿಬಿಟ್ಟು ಇವತ್ತು ನಾವು ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀವಿ. ಅದೇ ಥರ ಚಿಕ್ಕ ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಎಲ್ಲರಲ್ಲೂ ಇರೋದರಿಂದ ಆ ಮಕ್ಕಳಿಗೆ ಆ ಒಂದು ವೇಷವನ್ನು ಹಾಕಿಸ್ಬಿಟ್ಟು ಆ ಮಕ್ಕಳಲ್ಲೇ ನಾವು ದೇವರನ್ನು ಕಾಣ್ತಾ ಪೂಜಿಸ್ತಕ್ಕಂಥ ಒಂದು ಪರಿಭಾಷೆ ಈ ಶಾಲೆಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಶ್ರೀರಾಮ ಮಂದಿರ ಅಂದರೆ ಶ್ರೀರಾಮ ಅಂದರೆ ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನು ಮಾತ್ರ ನಾವು ಹೇಳ್ತೀವಿ. ಯಾಕೆ ರಾಮನನ್ನು ಹೇಳ್ತೀವಿ ಅಂದರೆ ಆತನಲ್ಲಿರ್ತಕ್ಕಂಥ ಸದ್ಗುಣಗಳಾಗಿರ್ತಕ್ಕಂಥ ಸತ್ಯ, ನೀತಿ, ನ್ಯಾಯ, ಅಹಿಂಸೆ, ಪ್ರೀತಿ, ವಾತ್ಸಲ್ಯ ಮತ್ತು ಎಲ್ಲರನ್ನೂ ಒಂದು ರೀತಿ ಕ್ಷಮಾಗುಣ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ವ್ಯಕ್ತಿಯಾಗಿರ್ತಕ್ಕಂಥ ಆ ಎಲ್ಲ ಗುಣಗಳು ಕೂಡ ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು ಅಂತಕ್ಕಂಥ ಒಂದೇ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಒಂದು ಪಾಠ ಪ್ರವಚನಗಳಲ್ಲಿ ಕೂಡ ಈ ಒಂದು ಮೌಲ್ಯಗಳನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತೀವಿ. ಈ ಒಂದು ಮೌಲ್ಯಗಳನ್ನು ಮಕ್ಕಳು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಭಾರತ ಒಂದು ಸದೃಢವಾದಂಥ ಪ್ರಜೆಗಳಿಂದ ಕೂಡಿರಬೇಕು, ಹೆಚ್ಚಾಗಬೇಕು ಅಂತಕ್ಕಂಥ ಆಸೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.